6th Sem BCom syllabus, Income Tax 2 for the assessment year 2020-21, Chapter 2, Capital Gain, presented by Dr. Pramila K.S. Today, let us say exemption under Section 54 EC and also 54 F. First, 54 EC is given for sale of any long-term capital asset and the amount invested in specified bonds or securities. Some conditions are applicable. First one, all assessees can claim exemption under this section. Second one, the capital asset which is sold can be any long-term capital asset. Third one, new bonds redeemable after 3 years issued by National Highway Authority of India, that is NHAI, or Rural Electrification Corporation Limited, or Indian Railway Finance Corporation, should be purchased within 6 months after the date of transfer. If these conditions are fulfilled, only then an individual can claim or any assessee can claim exemption under this section. Okay. ಈ exemption 54 EC ನೋಡೋಣ. ಇದು ಏನಕ್ಕೆ ಕೊಡ್ತಾರೆ ಅಂದ್ರೆ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನ ಮಾರಾಟ ಮಾಡಿ ಸ್ಪೆಸಿಫೈಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಸೆಕ್ಯೂರಿಟೀಸ್ ಅಲ್ಲಿ ಆಯ್ತಾ, ಬಾಂಡ್ಸ್ ಅಥವಾ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವಾಗ 54 EC ಕ್ಲೈಮ್ ಮಾಡ್ಕೋಬಹುದು. ಸೊ ಕಂಡೀಷನ್ಸ್ ಏನು ಅಂದ್ರೆ ಯಾವ ಅಸೆಸಿ ಆಗಿದ್ರು ಪರವಾಗಿಲ್ಲ, ಇಂಡಿವಿಜುವಲ್ ಇರ್ಬೋದು, HF ಇರ್ಬೋದು, ಕಂಪನಿ ಇರ್ಬೋದು, ಎನಿ ಅಸೆಸಿ ಕ್ಯಾನ್ ಕ್ಲೇಮ್ ಎಕ್ಸಂಪ್ಷನ್ ಅಂಡರ್ ದಿಸ್ ಸೆಕ್ಷನ್. ಎರಡನೇ ಕಂಡೀಷನ್ ಏನ್ ಹೇಳುತ್ತೆ ಅಂದ್ರೆ ಯಾವ್ದಾದ್ರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ನ ಮಾರಾಟ ಮಾಡಿ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ. ಥರ್ಡ್ ಒನ್, ನ್ಯೂ ಬಾಂಡ್ಸ್ ರಿಡೀಮಬಲ್ ಆಫ್ಟರ್ 3 years. ಓಕೆ, 3 years ಲಾಕ್ ಇನ್ ಪೀರಿಯಡ್ ಇರುತ್ತೆ, ಆ ಪೀರಿಯಡ್ ಒಳಗಡೆ ರಿಡೀಮ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಫ್ಟರ್ 3 years ರಿಡೀಮಬಲ್ ಬಾಂಡ್ಸ್ ಇರಬೇಕು. ಅದರಲ್ಲಿ 3 ಕಂಪನಿ ನೋಡಿ, NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನಲ್ಲಿ ಹಾಕ್ಬೋದು, ಅಥವಾ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್, EC ಅಂತ ಬರುತ್ತಲ್ಲ, ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಅಂತ ನೆನ್ಪಿಟ್ಕೊಳ್ಳಿ, ಅಥವಾ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್. ಈ 3 ಕಂಪನಿ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದು ಮಾರಿ 6 months ಒಳಗಡೆ ಇನ್ವೆಸ್ಟ್ ಮಾಡ್ಬಿಡ್ಬೇಕು. ಅಮೌಂಟ್ ಆಫ್ ಎಕ್ಸಂಪ್ಷನ್ ಎಷ್ಟು ಸಿಗುತ್ತೆ? ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ಬಾಂಡ್ಸ್ ಪರ್ಚೇಸ್ಡ್ ವಿಚ್ ಎವರ್ ಇಸ್ ಲೆಸ್. ಆಯ್ತಾ, ಮಾಮೂಲಿ ಅದೇ ತರನೇ. ಮತ್ತೆ ಮ್ಯಾಕ್ಸಿಮಮ್ 50 lakhs ವರೆಗೆ ಇನ್ವೆಸ್ಟ್ ಮಾಡಬಹುದು ಅಷ್ಟೇ. ಇದರಿಂದ ಎಷ್ಟು ಅವರು 1 year ಅಲ್ಲಿ ಅವ್ರು ಎಷ್ಟಪ್ಪ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ಮ್ಯಾಕ್ಸಿಮಮ್ 50 lakhs ಅಷ್ಟವರೆಗೆ ಇನ್ವೆಸ್ಟ್ ಮಾಡಬಹುದು, ಅಷ್ಟವರೆಗೆ ಕ್ಲೈಮ್ ಮಾಡಬಹುದು. ನೆಕ್ಸ್ಟ್, ಫರ್ ಫೀಚರ್ ಆಫ್ ಎಕ್ಸಂಪ್ಷನ್. ಈಗ ಏನಾದ್ರು ಎಕ್ಸಂಪ್ಷನ್ ಕೊಟ್ಟು ಅದೇನಾದ್ರು ಕ್ಯಾನ್ಸಲ್ ಯಾವಾಗ ಆಗುತ್ತೆ ಅಂತಂದ್ರೆ, ಇಫ್ ದ ಬಾಂಡ್ಸ್ ಆರ್ ಸೋಲ್ಡ್ ಆರ್ ಇಫ್ ದ ಅಸೆಸಿ ಹಸ್ ಟೇಕನ್ ಲೋನ್ ವಿತ್ ಇನ್ 5 years ಫ್ರಮ್ ದ ಡೇಟ್ ಆಫ್ ಇಟ್ಸ್ ಪರ್ಚೇಸ್, exempted amount of capital gain becomes chargeable to tax as long-term capital gain in the previous year in which bonds are sold or loan is taken against such bonds. ಏನಾದ್ರೂ ಲೋನ್ ಅಡ ಇಟ್ಬಿಟ್ಟು ಲೋನ್ ತಗೊಂಡ್ರು ಅಥವಾ ಬಾಂಡ್ಸ್ ನ 5 ವರ್ಷದೊಳಗಡೆ ಮಾರಾಟ ಮಾಡ್ಬಿಟ್ರು, ಈಗ ಎಕ್ಸಂಪ್ಷನ್ ಏನ್ ಕೊಟ್ಟಿದ್ದಾರೆ ಆ ಎಕ್ಸಂಪ್ಷನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಮಾಡ್ಬಿಡ್ತಾರೆ. ಓಕೆ, now let us solve a problem. See, Mr. Malik purchased a plot in 2004-5 for rupees 5 lakhs. It was sold on 15/1/2020 for rupees 20 lakhs and paid rupees 3 lakhs as brokerage charges. He invested rupees 2 lakhs in NHAI bonds and rupees 2,10,000 in bonds issued by Rural Electrification Corporation Limited. Compute his taxable capital gain if cost of inflation index in the year 2004-5 is 113 rupees and in the year 2019-20 it is 289 rupees. Okay, now let us solve the problem. First, do the labeling. Computation of taxable income. Assessee Mr. Shiva. Previous year 2019-20, status resident, assessment year 2021. Okay.
See, the plot is a long-term capital gain because it is purchased in the year 2-3 and it is sold in the previous year. Okay, so this is more than 3 years. So this is long-term capital gain. Gross sale consideration ಎಷ್ಟಕ್ಕಪ್ಪ ಇದನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ 20 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಗ್ರಾಸ್ ಸೇಲ್ ಕನ್ಸಿಡರೇಷನ್ 20 ಲಕ್ಷ ಹಾಕೊಳ್ತೀರಾ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 3 ಲಕ್ಷ ತಗಲಿದೆ. 3 ಲಕ್ಷ ಕಳ್ಕೊಂಡ್ರೆ 17 ಲಕ್ಷ ನೆಟ್ ಸೇಲ್ ಕನ್ಸಿಡರೇಷನ್ ಅದು. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನ ಕಳಿಬೇಕು. ಕಾಸ್ಟ್ ಇವಾಗ ಇದು ಪರ್ಚೇಸ್ ಮಾಡಿರೋದು 2004-5 ಅಲ್ಲಿ ಏನೋ ಪರ್ಚೇಸ್ ಮಾಡಿದ್ದಾರೆ, 5 lakh rupees ಕೊಟ್ಬಿಟ್ಟು. ಸೊ ಹಂಗಾಗಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಸ್ ಇಟ್ ಈಸ್ ತಗೊಳ್ಳಿ, 5 ಲಕ್ಷ ರೂಪಾಯಿ. ಈ ರೂಲ್ ಇದೆ ನೋಡಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ವಿಚ್ ಎವರ್ ಇಸ್ ಗ್ರೇಟರ್. ಅದು ಯಾವಾಗ ಬರುತ್ತೆ ಅಂತಂದ್ರೆ 1/4/2001 ಗಿಂತ ಮುಂಚೆ ಖರೀದಿ ಮಾಡಿದಂತ ವಸ್ತು ಮಾತ್ರ. ಓಕೆ, ಕ್ಯಾಪಿಟಲ್ ಅಸೆಟ್ ಏನಾದ್ರೂ ಅದಕ್ಕೂ ಮೊದಲೇ ತಗೊಂಡಿದ್ರೆ ಇದನ್ನ ರೂಲ್ಸ್ ತಗೋಬೇಕು. ಇಲ್ಲಾಂದ್ರೆ ಬರೀ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಿದೆ ಅದನ್ನ ಹಾಕೊಳ್ಳಿ, ಮಲ್ಟಿಪ್ಲೈಡ್ ಬೈ CII ಫಾರ್ ದ ಇಯರ್ ಅಂದ್ರೆ ಪ್ರಿವಿಯಸ್ ಇಯರ್ ಹಾಕೋತೀರಾ, ಡಿವೈಡೆಡ್ ಬೈ ಯಾವ ಇಯರ್ ಪರ್ಚೇಸ್ ಮಾಡಿದಾರೋ ಆ CII. ಮಲ್ಟಿಪ್ಲೈ ಮಾಡಿ ನೋಡಿದಾಗ 12,78,761 rupees ಬಂತು. ಓಕೆ, 5 ಲಕ್ಷಕ್ಕೆ ಅವಾಗ ಕೊಟ್ಟು ತಗೊಂಡಿರೋದು ಇವತ್ತಿನ ವ್ಯಾಲ್ಯೂಗೆ 12,78,761 ಕಳೆದಾಗ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,21,239 ರೂಪಾಯಿ ಬಂತು. ಸೊ ಇದ್ರಲ್ಲಿ ಏನ್ ಮಾಡಿದಾನೆ, ಬಂದಂತ ದುಡ್ಡಲ್ಲಿ NHAI ಬಾಂಡ್ಸ್ ಅಲ್ಲಿ 2 ಲಕ್ಷ ರೂಪಾಯಿ ಹಾಕಿದಾನೆ. ಎಲೆಕ್ಟ್ರಿಫಿಕೇಶನ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಡೆವಲಪ್ಮೆಂಟ್ ಬಾಂಡ್ಸ್ ಅಲ್ಲಿ 2,10,000 rupees ಹಾಕಿದೆ. ಸೊ ಟೋಟಲ್ ಆಗಿ 4,10,000 ಎಕ್ಸಂಪ್ಷನ್ ಸಿಗುತ್ತೆ. ಎನಿ ಲಾಂಗ್ ಟರ್ಮ್ ಅಸೆಟ್ ಅನ್ನ ಮಾರಿದಾನೆ ಈ ಸ್ಪೆಸಿಫೈಡ್ ಬಾಂಡ್ಸ್ ಅಲ್ಲಿ ಹಾಕಿರೋದು. ಸೊ ಹಂಗಾಗಿ 4,10,000 ಕಳ್ಕೊಂಡ್ರೆ ಮಿಕ್ಕಿದ 11,000 ಮಾತ್ರ ಟ್ಯಾಕ್ಸಬಲ್. ಓಕೆ, so now let us see another exemption under section 54F. ಈ 54F ಯಾವ್ದಕ್ಕೆ ಕೊಡ್ತಾರೆ ಅಂತಂದ್ರೆ, ಯಾವುದು ಒಂದು ಮನೆನೂ ಇಲ್ಲ ಅಂತ ಸಮಯದಲ್ಲಿ ಯಾವ್ದಾದ್ರೂ ವಸ್ತುನ ಮಾರಿ, ಅಂದ್ರೆ ಲೈಕ್ ಇವ್ರ ಹತ್ರ ಬೇರೆ ಏನಾದ್ರೂ ಇರ್ಬೋದು ಅದರ್ ದಾನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಒಡವೆ ಇರ್ಬೋದು ಅಥವಾ ಅಗ್ರಿಕಲ್ಚರಲ್ ಪ್ರಾಪರ್ಟಿ, ಯಾವ್ದಾದ್ರೂ ಒಂದು ಪ್ರಾಪರ್ಟಿನ ಮಾರಿ ಇವರು ಫಸ್ಟ್ ಹೌಸ್ ಅನ್ನ ಕೊಂಡ್ಕೋತಾ ಇದ್ದಾರೆ ಅಂತ ಅಂದಾಗ 54F ಅನ್ನ ಕ್ಲೇಮ್ ಮಾಡ್ಬೋದು. ಯಾಕಿದು ಅಂತಂದ್ರೆ ಯೂಶುವಲ್ ಆಗಿ ಎಲ್ಲಾ ಪ್ರಾಣಿ ಪಕ್ಷಿ ಎಲ್ಲಾ ಜೀವಕ್ಕೂ ಒಂದು ಮನೆ ಅನ್ನೋದು ಇರಬೇಕು ಅನ್ನೋದು ಒಂದು ಹುಟ್ಟಿನಿಂದ ಬಂದಂತ ಒಂದು ಆಸೆ ಇರುತ್ತೆ. ಸೊ ಹಂಗಾಗಿ ಇದು ಒಂದು ಮನುಷ್ಯ ಫಸ್ಟ್ ಮನೆ ಅಂದ್ರೆ ಈ 54F ಕ್ಲೇಮ್ ಮಾಡ್ಬೇಕಂದ್ರೆ ಅವ್ರ ಹೆಸರಲ್ಲಿ ಈ ಹೊಸ ಮನೆ ಬಿಟ್ಟು ಬೇರೆ ಯಾವ್ದು ಮನೆ ಇವ್ರ ಹೆಸರಲ್ಲಿ ಇರಬಾರ್ದು. ಓಕೆ, ಸೊ ಇದ್ರಲ್ಲಿ ನೋಡಿ 54F exemption can be claimed for sale of any long-term capital asset other than residential house property and purchase of new residential house. Now conditions for exemption. First one, only individual or HUF can claim exemption under this section. Second one, the capital asset which is sold can be any long-term capital asset other than residential house property. ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಮಾರಿ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ತಗೊಂಡ್ರೆ 54 ತಗೊಂತಾರೆ ಅಲ್ವಾ ಎಕ್ಸಂಪ್ಷನ್. ಸೊ ಇಲ್ಲಿ ಇದ್ರ ಉದ್ದೇಶ ಇಷ್ಟೇ, 54F ಕೊಡುವಂತ ಉದ್ದೇಶ ಫಸ್ಟ್ ಹೌಸ್, ಫಸ್ಟ್ ಮನೆ ಮಾಡೋದು ಭಾರಿ ಕಷ್ಟ. ಸೊ ಅಂತ ಸಮಯದಲ್ಲಿ ಅವ್ರು ಏನೋ ಒಡವೆ ಮಾರಿ ಅಥವಾ ಏನೋ ಬೇರೆ ನೆಲಗಳ ಮಾರನಿ ಆ ದುಡ್ಡನ್ನು ತಗೊಂಡ್ಬಿಟ್ಟು ಇವ್ರು ಇಲ್ಲಿ ಮನೆ ಕಟ್ಟಬೇಕು, ಫಸ್ಟ್ ಮನೆ ತಗೊಳ್ಳೋಣ ಅಂತ ಇದ್ದಾಗ ನಾವು ಟ್ಯಾಕ್ಸ್ ಅನ್ನ ಹೆಸರಲ್ಲಿ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ಎಕ್ಸಂಪ್ಷನ್ ಸಿಗುತ್ತೆ. ಥರ್ಡ್ ರೂಲ್ ಕಂಡೀಷನ್, ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಶುಡ್ ಬಿ ಪರ್ಚೇಸ್ಡ್ ವಿತ್ ಇನ್ 1 year prior ಆರ್ 2 years after the date of transfer, or construct a residential house within 3 years after the date of transfer, or deposit the amount in the capital gain account scheme before the due date. So same rule 54 ಅಲ್ಲಿ ಏನು ನೋಡ್ದೋ ಅದೇ ರೂಲ್ ಇಲ್ಲಿಗೂ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು, ಅಸೆಸ್ಸಿ ಶುಡ್ ನಾಟ್ ಓನ್ 54F ಅಲ್ಲಿ ಇದೊಂದು ಎಕ್ಸ್ಟ್ರಾ. Assessee should not own more than one residential house other than the new house
ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಆ ಟ್ರಾನ್ಸ್ಫರ್ ಆಗುವಂತ ಸಮಯದಲ್ಲಿ ಅವರ ಹೊಸ ಮನೆ ಒಂದು ಮಾತ್ರನೇ ಅವ್ರ ಹೆಸರಲ್ಲಿ ಇರಬೇಕು, ಬೇರೆ ಯಾವುದು ಇರಬಾರ್ದು. ಬೇರೆ ಮನೆ ಇದ್ರೆ 54F ಕ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಅಮೌಂಟ್ ಆಫ್ ಎಕ್ಸಂಪ್ಷನ್ ಎಷ್ಟು ಸಿಗುತ್ತೆ? If the cost of new residential house is more than the net sale consideration, the entire gross capital gain is exempted from tax. 5 ಲಕ್ಷಕ್ಕೆ ಯಾವುದೋ ಒಂದು ಜ್ಯುವೆಲ್ಲರೀಸ್ ಎಲ್ಲ ಮಾರಾಟ ಮಾಡಿ 10 ಲಕ್ಷಕ್ಕೆ ಮನೆ ತಗೊಂಡ್ರೆ ಈ ಫುಲ್ಲು 5 ಲಕ್ಷನೂ ಟ್ಯಾಕ್ಸ್ ಮಾಡಕ್ ಹೋಗಲ್ಲ, ಫುಲ್ಲಿ ಎಕ್ಸೆಂಪ್ಟೆಡ್. ಓಕೆ, ಯಾಕಂದ್ರೆ ಮಾರಿರೋ ವಸ್ತು ತಗೊಂಡಿರೋ ವಸ್ತುಗಿಂತ ಕಡಿಮೆ ಇದೆ. ಓಕೆ, ಈಗ ಸೆಕೆಂಡ್ ಒನ್ ನೋಡಿ. ಇಫ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇಸ್ ಲೆಸ್ ದ್ಯಾನ್ ದ ನೆಟ್ ಕನ್ಸಿಡರೇಷನ್, ದ ಅಮೌಂಟ್ ಆಫ್ ಎಕ್ಸಂಪ್ಷನ್ ಇಸ್ ಅಲೌಡ್ ಪ್ರಪೋರ್ಷನೇಟ್ಲಿ. ಓಕೆ, ಅದೇ ಇವಾಗ ಜ್ಯುವೆಲರೀಸ್ ಎಲ್ಲ ಒಂದು 20 ಲಕ್ಷಕ್ಕೆ ಮಾರಾಟ ಮಾಡ್ಬಿಟ್ಟು ನೀವೊಂದು 5 ಲಕ್ಷದ ಮನೆ ತಗೋತೀನಿ ಅಂತಂದ್ರೆ ಆವಾಗ ಪ್ರಪೋರ್ಷನೇಟ್ ಆಗಿ ಟ್ಯಾಕ್ಸ್ ಮಾಡ್ತಾರೆ. ಓಕೆ, ಅಂದ್ರೆ 4ರಲ್ಲಿ 1 ಭಾಗದಷ್ಟು ಮಾತ್ರ ನೀವು ಮನೆ ತಗೊಂಡಿದ್ದೀರಾ. 20 ಲಕ್ಷಕ್ಕೆ ಮಾರಾಟ ಮಾಡಿದ್ರೆ 5 ಲಕ್ಷಕ್ಕೆ ತಗೊಂಡಿದ್ದೀರಾ, ಸೊ ನಿಮ್ಗೆ ಎಕ್ಸಂಪ್ಷನ್ 4 ರೂಪಾಯಿಲಿ 1 ರೂಪಾಯಿನೇ ಕೊಡೋದು. ಓಕೆ, ಸೊ ಅದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ, ಬೇಕಾದ್ರೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಈ ತರನೇ ಮಾಡ್ಕೋಬಹುದು. 20 ಲ್ಯಾಕ್ಗೆ 5 ಲ್ಯಾಕ್ ಅಂತಂದ್ರೆ ನಮ್ಮ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ ಅಂತ ನೋಡ್ಬಿಟ್ಟು ಅದರಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಗೊತ್ತಾಗುತ್ತೆ ನೋಡಿ. ಸೊ ದಿಸ್ ಇಸ್ ಅಬೌಟ್ ಅಮೌಂಟ್ ಆಫ್ ಎಕ್ಸಂಪ್ಷನ್. ನೆಕ್ಸ್ಟ್ ಲೆಟ್ ಅಸ್ ಸಿ ಫಾರ್ ಫೀಚರ್ ಆಫ್ ಎಕ್ಸಂಪ್ಷನ್. 54F ಗೆ ಕೊಟ್ಟಿರುವಂತ ಎಕ್ಸಂಪ್ಷನ್ ಯಾವಾಗ ಫರ್ಫೀಟ್ ಆಗುತ್ತೆ ಅಂತ. First one, if the new residential house is sold within 3 years from the date of its purchase, the earlier exempted amount of capital gain becomes chargeable to tax as short-term capital gain in the previous year in which the new house is sold. ಏನಾದರೂ 3 ವರ್ಷದೊಳಗಡೆ ಹೊಸ ಮನೆನ ಏನಾದರೂ ಮಾರಾಟ ಮಾಡ್ಬಿಟ್ರೆ, ಯಾವ ವರ್ಷ ಮಾರಾಟ ಮಾಡ್ತಿರೋ ಆ ವರ್ಷ ಎಕ್ಸಂಪ್ಷನ್ ಏನ್ ಕೊಟ್ಟಿದಾರೋ ಆ ಎಕ್ಸಂಪ್ಷನ್ ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಮಾಡ್ತೀವಿ. Second one, if the assessee purchases a residential house other than a new house within 2 years after the date of transfer of original asset, or construct a residential house other than a new house within 3 years after the date of transfer, the earlier exempted amount of capital gain becomes chargeable to tax as LTCG, long-term capital gain, in the previous year in which the new house is purchased or constructed. ಏನಾದ್ರೂ ಅಸೆಸ್ಸಿ ಇವಾಗ ಹೊಸ ಮನೆ ತಗೊಂಡಿದ್ದಾರೆ ಅಲ್ವಾ, ಇನ್ನೊಂದು 2 ವರ್ಷದೊಳಗಡೆ ಇನ್ನೊಂದು ಮನೆ ತಗೊಂಡ್ಬಿಟ್ರೆ, ಅಥವಾ 3 ವರ್ಷದ ಒಳಗಡೆ ಇನ್ನೊಂದು ಮನೆ ಕನ್ಸ್ಟ್ರಕ್ಟ್ ಮಾಡಿಬಿಟ್ರೆ, ಅವಾಗ ಅರ್ಲಿಯರ್ ಎಕ್ಸಂಪ್ಟೆಡ್ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ಬಿಡ್ತಾರೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸ್ ಮಾಡ್ತಾರೆ. ಅದು ಕೊಟ್ಟಿದ್ದಂತ ಕಾರಣ ಅವ್ರಿಗೇನೂ ಇಲ್ಲ, ಒಂದು ಮನೆಗೋಸ್ಕರ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಇವ್ರು ಒಂದ್ ಮನೆ ತಗೊಂಡು ಮತ್ತೆ ಇಮಿಡಿಯೇಟ್ ಆಗಿ ಇನ್ನೊಂದು ಮನೆನೂ ತಗೊಂಡ್ರೆ ವಿತಿನ್ 2 years ಒಳಗಡೆ ಟ್ಯಾಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ರೂಲ್, ಇಫ್ ದ ಬ್ಯಾಂಕ್ ಡೆಪಾಸಿಟ್ ಅಮೌಂಟ್ ಇಸ್ ನಾಟ್ ವಿತ್ಡ್ರಾನ್ for the purchase or construct of new residential house within 3 years from the date of sale of original asset, the amount not withdrawn shall be taxable as long-term capital gain in the previous year in which specified period expires. ಅಮೌಂಟ್ ಅಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿರೋ ಅಮೌಂಟ್ ಏನಾದ್ರು ವಿಡ್ರಾ ಮಾಡಿ ವಿತಿನ್ 3 years ಒಳಗಡೆ ಪರ್ಚೇಸ್ ಮಾಡಲಿಲ್ಲ ಅಂತಂದ್ರೆ ಆವಾಗ ಅಮೌಂಟ್ ಅನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸ್ ಮಾಡ್ತಾರೆ. ಓಕೆ, ಸೊ ಇದು ರೂಲ್ ಸೇಮ್ ಇದೆ ಎಲ್ಲ ಕಡೆನೂ. ನಾವು ಒಂದು ಪ್ರಾಬ್ಲಮ್ ಮಾಡೋಣ. ಇಲ್ಲಿ ನೋಡಿ, ಮಿಸ್ಟರ್ ಸತೀಶ್ ಕುಮಾರ್, resident, enters into a partnership with 3 other persons on July 1, 2019 to start a manufacturing business. The following capital assets are contributed by him as his capital contribution. ಏನಾಗಿದೆ, ಡೇಟ್ ಆಫ್ ಅಕ್ವಿಸಿಷನ್ ಯಾವಾಗ ತಗೊಂಡಿದ್ದಾರೆ ಅಂತ ಹಾಕಿದ್ದಾರೆ. ಗೋಲ್ಡ್ ಮತ್ತೆ ಶೇರ್ಸ್ ಎರಡಿದೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ 6 lakhs ಇದೆ, 3 lakhs ಇದೆ. Amounts recorded in the book 5,90,000 and 8,50,000, and cost of acquisition 2,10,000 and 2,70,000. On 10th April 20, he completes
construction of a residential house for which he spends 10,40,000. Determine the net income from capital gains from the relevant assessment year. ಸೊ ಇಲ್ಲಿ ನೋಡಿ, ಗ್ರಾಸ್ ಸೇಲ್ ಕನ್ಸಿಡರೇಷನ್ ಆ ಎರಡನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು 5,90,000 and 8,50,000 ಸೇಲ್ ಕನ್ಸಿಡರೇಷನ್ ಅಂದ್ರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವುದೂ ಇಲ್ಲ, ಸೊ ಅದನ್ನೇ ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ತಗೊಂಡಿದ್ದೀವಿ. ಅದಾದ್ಮೇಲೆ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಗೋಲ್ಡ್ಗೆ 2,10,000 ಇದೆ. ಅಂಡ್ ದೆನ್ ಇದಕ್ಕೆ 2,70,000 ಇದೆ. ಇದು 2002-03, ಅದು 3-4 ಇದೆ, 4-5 ಅಲ್ಲಿ ಇದೆ. ಸೊ ಹಂಗಾಗಿ ಎರಡು ಬೇರೆ ಬೇರೆ ಅಮೌಂಟ್ CI ಹಾಕೊಂಡಿದೀವಿ. ಅಲ್ಲಿ ನೋಡಿದಾಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಇವತ್ತಿನ ರೇಟ್ಗೆ 5,78,000 ಗೋಲ್ಡ್ಗಿದೆ, ಶೇರ್ಸ್ಗೆ 7,15,000. ಸೊ ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಕ್ಯಾಪಿಟಲ್ ಗೈನ್ ಎಷ್ಟು ಬಂದಿದೆ ಅಂದ್ರೆ ಇದರಲ್ಲಿ 12,000 ಬಂದಿದೆ, ಶೇರ್ಸ್ ಅಲ್ಲಿ 1,34,128 ರೂಪಾಯಿ ಬಂದಿದೆ. ಆಯ್ತಾ? ಸೊ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. 54F ಕ್ಲೇಮ್ ಮಾಡಬೇಕಾದ್ರೆ ಫರ್ ಶೇರ್ಸ್ ಆಸ್ ದಿ ಕಾಸ್ಟ್ ಆಫ್ ನ್ಯೂ ಹೌಸ್ 10,40,000 ಇದೆ. ಓಕೆ, ಆ 10,40,000 is more than the net sale consideration. ನೆಟ್ ಸೇಲ್ ಕನ್ಸಿಡರೇಷನ್ ಗಿಂತ ಜಾಸ್ತಿ ಇದೆ, 8,50,000 ಇದೆ. ಸೊ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆ ಅಂತ, ಆಮೇಲೆ ನೆಟ್ ಸೇಲ್ ಕನ್ಸಿಡರೇಷನ್ 8,50,000 ಇದೆ. ಸೇಲ್ ಹೊಸ ಮನೆ 10,40,000. ಸೊ ಹಂಗಾಗಿ ಇದು ಅಂದ್ರೆ ಕೊಂಡ್ಕೊಂಡಿರೋ ವಸ್ತು ಜಾಸ್ತಿ ಇರೋದ್ರಿಂದ ಫುಲ್ಲು ಎಕ್ಸಂಪ್ಷನ್ ಸಿಕ್ಬಿಡುತ್ತೆ. ಕ್ಯಾಪಿಟಲ್ ಗೇನ್ ಎಷ್ಟಿದೆ 1,34,128 ರೂಪಾಯಿ ಫುಲ್ಲು ಎಕ್ಸಂಪ್ಷನ್ ಸಿಕ್ಬಿಡುತ್ತೆ. ಸೊ ನಿಲ್ಲಾಯ್ತು. ಸರಿ, ಈಗ 10,40,000ದಲ್ಲಿ ಇಲ್ಲಿ ನೆಟ್ ಸೇಲ್ ಕನ್ಸಿಡರೇಷನ್ 8,50,000 ಫುಲ್ಲು ಮೈನಸ್ ಮಾಡ್ಬಿಡಿ. ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ ಉಳ್ಕೊಳ್ಳೋದು ಇನ್ನು 1,90,000 ಮಾತ್ರ. ಈ 1,90,000 ಗೋಲ್ಡ್ನ ನೆಟ್ ಸೇಲ್ ಕನ್ಸಿಡರೇಷನ್ ಜೊತೆ ಕಂಪೇರ್ ಮಾಡಿ. 1,90,000 ಮತ್ತೆ 5,90,000 ಇದೆ ಅಲ್ವಾ? ಸೊ ಇಲ್ಲೇನಾಯ್ತು, ತಗೊಂಡಿರುವಂತ ವಸ್ತು 1,90,000, ಮಾರಿರುವಂತದ್ದು 5,90,000. ಇಲ್ಲಿ ಪ್ರಪೋರ್ಷನೇಟ್ ಆಗಿ ಕೊಡ್ಬೇಕು. 5,90,000ಕ್ಕೆ 1,90,000 ಆದ್ರೆ 12,000 ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದೆ. 12,000ಕ್ಕೆ ಎಷ್ಟು ಕೊಡಬೇಕು? ಸೊ ಇದು ನಿಮ್ಮ ಫಾರ್ಮುಲಾ. ಇಲ್ಲಿ ಹಾಕೊಂಡು ನೋಡಿದಾಗ ಯು ಗೆಟ್ ಓನ್ಲಿ 3,864 ರುಪೀಸ್. ಅದನ್ನ ಕಳ್ಕೊಂಡು ಮಿಕ್ಕಿದ 8,136 ರೂಪಾಯಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ಸೊ ಇವನೇನ್ ಮಾಡಿದಾನೆ, ಗೋಲ್ಡು ಶೇರ್ಸ್ ಎಲ್ಲ ಇದರಲ್ಲಿ ಟ್ರಾನ್ಸ್ಫರ್ ಮಾಡಿ ಕಂಪನಿಗೆ ಒಂದು ಮನೆ ತಗೊಂಡಿರೋದ್ರಿಂದ ಅಲ್ಲಿ ಬಂದಂತ ಟ್ರಾನ್ಸ್ಫರ್ ಅಮೌಂಟ್ ಅಲ್ಲಿಂದ ಇದನ್ನ ಕಳ್ಕೊಂಡ್ವಿ. ಓಕೆ, ಸೊ ಈ ಪ್ರಾಬ್ಲಮ್ ಮತ್ತೆ ಮಾಡಿ ಒಂದ್ಸತಿ ನೋಡಿ. ಈ ತರ ಇದರಲ್ಲಿದೆ ಸ್ಟಡಿ ಮೆಟೀರಿಯಲ್, ಇನ್ನ ಪ್ರಾಬ್ಲಮ್ಸ್ ಮಾಡಿದ್ದೀವಿ, ಅದನ್ನೆಲ್ಲಾನು ವರ್ಕೌಟ್ ಮಾಡಿ. ಓಕೆ, ಥ್ಯಾಂಕ್ ಯು.